ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ ಅಷ್ಟೇ. ಸೊ ಇವತ್ತು ನಿನ್ನೆ ವೀಡಿಯೋನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೊಸ ಮನೆ ಗೃಹ ಪ್ರವೇಶಕ್ಕೆ ಆಲ್ರೆಡಿ ಶಾಮಿಯಾನ, ಆಮೇಲೆ ಚೇರು ಹಾಗೆ ಎಲ್ಲ ಬರ್ತಾಯಿದೆ. ಎಲ್ಲನೂ ಇವಾಗ ಮೇಲೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮನೆ ಮುಂದೆ ಹಾಕ್ಸೋದಾ ಅಥವಾ ಶಾಮಿಯಾನ ಎಲ್ಲ ಟೆರಸ್ ಮೇಲೆ ಶಾಮಿಯಾನ ಹಾಕ್ಸೋದಾ ಅಂತೇಳಿ. ಬಿಕಾಸ್ ಶಾಮಿಯಾನ ಸ್ವಲ್ಪ ದೊಡ್ಡದೇ ತೊಗೊಂಬಂದ್ಬಿಟ್ಟಿದ್ದಾರೆ. ಮನೆ ಮುಂದೆ ಹಾಕ್ಸೋಣ ಅಂತ ಅಂದ್ಕೊಂಡ್ರೆ ಮಳೆ ಜಾಸ್ತಿ ಇದೆ. ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳಿ. ಚಿಕ್ಕಮಂಗ್ಳೂರಲ್ಲಿ ಮಳೆ ಬರ್ತಾ ಇದೆ ಆಗಾಗ, ಆದರೆ ಜೋರಾಗಿ ಬರ್ತಾ ಇಲ್ಲ, ಬಿಟ್ಟು ಬಿಟ್ಟು ಬರ್ತಾ ಇದೆ. ಸೊ ಇವಾಗ ಲಾಸ್ಟಿಗೆ ನಾವು ಗಿಫ್ಟ್ ಕೊಟ್ಟಂತಹ ಗೀಝರು ಫಿಕ್ಸ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಫಿಕ್ಸ್ ಮಾಡೋಕ್ಕೆ ಜಾಗ ಇವರು ತುಂಬ ಕಮ್ಮಿ ಬಿಟ್ಬಿಟ್ಟಿದ್ದಾರೆ, ಅಮ್ಮನ ಮನೆ ಕಡೆಯವರು, ಅಮ್ಮ. ಹಾಗಾಗಿ ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆದ್ರೂ ಅವ್ರು ಹೇಗೋ ಒಂದು ಮಾಡಿ ಅರ್ಧಂಬರ್ಧ ಫಿಕ್ಸ್ ಮಾಡಿ ಹೋದರು. ಆ್ಯಂಡ್ ನೋಡಬೇಕು, ಬೇರೆ ಯಾರನ್ನಾರು ಕರೆಸಿ ಕ್ಲೀನಾಗಿ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ, ಫಿಕ್ಸ್ ಮಾಡಿಸ್ಬೇಕು ಅಂತೇಳಿ. ಸೊ ಇವ್ರು ಬಂದು ಕ್ಲೀನಾಗಿ ಫಿಕ್ಸ್ ಮಾಡ್ದಲ್ಲೇ ಹಾಗೆ ಹೋಗಿಬಿಟ್ರು. ಬೇಜಾರಾಯಿತು. ಯಾಕಂದರೆ ಅದು ಫಿಕ್ಸ್ ಮಾಡಿದ್ಮೇಲೆ ಮಕ್ಕಳಿಗೆಲ್ಲ, ಬಂದವರಿಗೆ, ಗೆಸ್ಟಿಗೆಲ್ಲ ಮುಖ ತೊಳೆಯೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಆಗಲಿಲ್ಲ. ಫೈನಲ್ ಲುಕ್ ರಾತ್ರಿ ಹೀಗಿದೆ, ನೀವು ನೋಡ್ತಾ ಇರ್ಬೋದು. ತುಂಬ ಗ್ರ್ಯಾಂಡಾಗೇನು ನಾವು ಮಾಡ್ತಾಯಿಲ್ಲ. ಮನೆ ಓಪನ್ನು ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಉದ್ದೇಶ ನಮಗಿತ್ತು. ಆದರೆ ಇನ್ನೊಂದೇ ತಿಂಗಳು ಇರೋದು ಮನೆ ಓಪನ್ ಆಗಿ, ಇನ್ನೊಂದು ತಿಂಗಳಲ್ಲಿ ಅಣ್ಣನ ಮದುವೆ ಇದೆ. ಸೊ ಹಾಗಾಗಿ ಅದನ್ನು ಇದನ್ನು ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗಿರೋದ್ರಿಂದ ಸೊ ತುಂಬ ಸಿಂಪಲ್ಲಾಗೆ ಮಾಡಿದ್ವಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡೋದು ಬೇಡ, ಮದುವೆನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಈಗ ನೀವು ನೋಡ್ತಾ ಇರ್ಬೋದು, ಮನೆಯೆಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ. ನಾವೇನು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ಖಾಲಿ ಮನೆಯೇ ಮನೆ ಓಪನ್ ಮಾಡೋಣ. ಯಾಕಂದರೆ ಮದುವೆ ಇರೋದ್ರಿಂದ ಎಲ್ಲರೂ ಈ ಥರ ಮುಟ್ಟಿ ಮುಟ್ಟಿ ಗೋಡೆ ಎಲ್ಲ ಗಲೀಜು ಮಾಡ್ತಾರೆ ಅಂಥೇಳಿ ಒನ್ಸ್ ಎಲ್ಲ ಮುಗಿದ್ಮೇಲೆ, ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಸರಿ ಪೈಂಟ್ ಮಾಡಿಸಿ ಸಾಮಾನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡೋಣ, ಲಗೇಜ್ ಎಲ್ಲ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನೋಡಿ ಎಷ್ಟೊಂದು ಮಳೆ ಇದೆ ಅಂತ ಹೇಳಿ. ತುಂಬ ಮಳೆ ಇತ್ತು. ಸೊ ನೈಟ್ ಹೀಗಾಯಿತು. ನಾಳೆ ಬೆಳಗ್ಗೆ ಮನೆ ಓಪನ್ನು. ಐ ಹೋಪ್ ಚೆನ್ನಾಗಾಗುತ್ತೆ ಅಂತ. ಬೆಳಗ್ಗೆ ಆಯಿತು, ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತೇನೇನು ಮಾಡಿಸಿದ್ವಿ ಗೃಹ ಪ್ರವೇಶಕ್ಕೆ ಅಂದರೆ ಸಿಂಪಲ್ಲಾಗಿ ಅನ್ನ, ಬಿರಿಯಾನಿ, ಕಬಾಬು, ಹಾಗೆಯೇ ಮೊಸರು ಬಜ್ಜಿ ಮತ್ತು ಒಂದು ದಾಲು, ಈ ಮೂರನ್ನು ಮಾಡಿಸಿದ್ವಿ. ನಾವು ಬೇರೆ ಪ್ಲ್ಯಾನ್ ಮಾಡಿದ್ವಿ ಅಡುಗೆ ಮಾಡ್ಸೋಕ್ಕೆ ಅಂತೇಳಿ. ಬೇರೆ ಕಡೆ ಬೇರೆ ಕುಕ್ಕನ್ನೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಕೈ ಕೊಟ್ಟರು ಅಂತೇಳಿ ಇವ್ರನ್ನ ಕರೆಸಿದ್ದು. ಹಾಗೆ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ಇದೊಂದು ಮಂಚ ಗಿಫ್ಟಾಗಿ ಬಂತು. ಖುಷಿ ಆಯಿತು. ನಮ್ಮ ಅಣ್ಣನ ಫ್ರೆಂಡ್ ಕೊಟ್ಟಿದ್ದು. ಥ್ಯಾಂಕ್ಸ್ ಪ್ರಮೋದ್ ಅಣ್ಣ, ನನ್ನ ವೀಡಿಯೋ ನೀವು ನೋಡ್ತೀರಾ ಅಂತ ನಂಬಿದ್ದೀನಿ. ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಫೈನಲ್ಲಾಗಿ ಮನೆ ಓಪನ್ ಮಾಡ್ತಾಯಿದ್ದೀವಿ. ರಿಬ್ಬನ್ ಕಟ್ ಮಾಡೋಕ್ಕೆ ಈಗ ನಾವು ಗುರುಗಳನ್ನ, ಅಂದರೆ ನಮ್ಮ ಫಾದರ್ನ ನಾವು ಕರೆಸಿದ್ದೀವಿ. ಅವ್ರು ಬಂದು ಈಗ ಪ್ರೇಯರ್ ಮಾಡಿ ಆ ರಿಬ್ಬನ್ನ ಕಟ್ ಮಾಡಿ ಮಕ್ಕಳನ್ನೆಲ್ಲ ಫಸ್ಟು ಮುಂದೆ ಕಳಿಸ್ತಾರೆ. ಯಾಕಂದರೆ ಮಕ್ಕಳು ದೇವ್ರ ಸಮಾನ ಅಂತೇಳಿ. ಸೊ ಫಸ್ಟು ಮಕ್ಕಳು ಕಾಲಿಟ್ಟಿದ್ದ ಮನೆಯಲ್ಲಿ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ. ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಒಳಗೆ ಕಳಿಸಿ ಆಮೇಲೆ ದೊಡ್ಡವರು ಹೋಗೋ ಅಂಥದ್ದು. ರಿಬ್ಬನ್ ಕಟ್ಟಿಂಗಿಗೆ ಎಲ್ಲ ರೆಡಿ ಮಾಡ್ಕೊಂಡು ಈಗ ಪ್ರೇಯರ್ ಮಾಡ್ತಾಯಿದ್ದೀವಿ ದೇವ್ರ ಹತ್ರ. ಅಂದರೆ ಈ ಮನೆಗೆ ಹೋಗಿದ್ದ ಟೈಮು, ಈ ಮನೆ ಮೇಲಿರೋ ಸಾಲ ಎಲ್ಲ ಬೇಗ ತೀರಲಿ ಅಂತ ನಾವು ಮನಸ್ಸಲ್ಲಿ ಬೇಡ್ಕೊಳ್ತಾ ಇದ್ವಿ. ಆ್ಯಂಡ್ ಹಾಗೆ ಬೇಗ ಆಗಲಿ ಅಂತ ಅಂದ್ಕೊಳ್ಳೋಣ. ಹಾಗೆ ಅಣ್ಣನ ಮದುವೆನೂ ಇನ್ನೊಂದು ತಿಂಗಳು ಇರೋದ್ರಿಂದ ಎಲ್ಲನೂ ಬೇಗ ಬೇಗ ಆಗಬೇಕಾಗಿದೆ, ಜಾಸ್ತಿ ಟೈಮ್ ಇಲ್ಲ. ಆ್ಯಂಡ್ ಕ್ರಿಶ್ಚಿಯನ್ ಮದುವೆ ಹೇಗಾಗುತ್ತೆ ಅಂತ ನಾನು ನಿಮಗೆ ಡೀಟೇಲಾಗಿ ನನ್ನ ವೀಡಿಯೋದಲ್ಲಿ ನೆಕ್ಸ್ಟ್ ತೋರಿಸ್ತೀನಿ, ನೀವು ನೋಡ್ಬೋದು. ಕೆಲವೊಂದು ವಿಷಯಗಳು ನಿಮಗೆ ಗೊತ್ತೇ ಇರಲ್ಲ. ಸೊ ಆ ಡೀಟೇಲೆಲ್ಲ ನಾನು ನನ್ನ ವೀಡಿಯೋದಲ್ಲಿ ನೆಕ್ಸ್ಟ್ ಕ್ರಿಶ್ಚಿಯನ್ ಮದುವೆಯಲ್ಲಿ ಏನೇನು ಸಂಪ್ರದಾಯ ಇದೆ, ಹಿಂದೂ ಥರನೇ ಕ್ರಿಶ್ಚಿಯನ್ ಮದುವೆನೂ ಅಥವಾ ಬೇರೆ ಏನಾದರೂ ಸಂಪ್ರದಾಯಗಳಿದೆಯಾ ಅಂತ. ಹೌದು, ತುಂಬ ಕೆಲವೊಂದೆಲ್ಲ ಹಿಂದೂಗಳಿಗೆ ರಿಲೇಟೆಡ್ ಹಾಗೆ ಇದೆ. ಹಿಂದೂ ಮದುವೆ, ಕ್ರಿಶ್ಚಿಯನ್ ಮದುವೆ ಸೇಮೇ ಥರ ಇದೆ. ಜಾತಿ ಎಲ್ಲ ನೆಕ್ಸ್ಟ್ ಮದುವೆ ಒಂದಾದರೆ ಸಾಕಲ್ಲ. ಕ್ರಿಶ್ಚಿಯನ್ ಆದ್ರೂ ಅದೇ,
ಹಿಂದೂ ಆದ್ರೂ ಅದೇ. ಸೊ ನನಗೇನು ಆ ಥರ ಫೀಲಿಂಗ್ಸ್ ಇಲ್ಲ, ಜಸ್ಟ್ ಹೇಳಿದ್ದು ನಮ್ಮ ಕ್ರಿಶ್ಚಿಯನ್ ಸಂಪ್ರದಾಯದಂಗೆ ಮದುವೆ ಮಾಡಿ. ಕೆಲವರೆಲ್ಲ ಏನೇನೋ ಕೇಳ್ತಾರೆ, ಡ್ರಿಂಕ್ಸ್ ಮಾಡ್ತೀರಂತೆ ನೀವು ಮದುವೆಯಲ್ಲಿ ಹಾಗೆ ಹೀಗೆ ಅಂತೆಲ್ಲ. ಅದೆಲ್ಲ ನಿಜನ ಸುಳ್ಳ ಅಂತ ಹೇಳಿ ನಾನು ನಮ್ಮ ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ನಮ್ಮ ಅಣ್ಣನ ಮದುವೆಯಲ್ಲಿ, ನೀವು ನೋಡ್ಬೋದು. ಹಾಗೆ ಮನೆ ಓಪನ್ ಎಲ್ಲ ಆಯಿತು, ಊಟಕ್ಕೆ ಟೆರಸ್ ಮೇಲೇ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಊಟ ಆಗ್ತಾ ಇದೆ ಬಂದವ್ರ ಗೆಸ್ಟಿಗೆಲ್ಲ. ಜಾಸ್ತಿ ಜನನ ಕರೆದಿರಲಿಲ್ಲ, ಒಂದು 100-150 ಜನನೇನೋ ಕರೆದಿದ್ವಿ ಅಷ್ಟೇ, ಜಾಸ್ತಿ ಜನನ ಕರೆದಿರಲಿಲ್ಲ. ಯಾಕಂದರೆ ಮತ್ತೆ ಮದುವೆಗೆ ಎಲ್ಲನೂ ಇನ್ವೈಟ್ ಮಾಡಬೇಕಾಗಿರುತ್ತೆ, ಕೆಲವ್ರಿಗೆ ರಜೆ ಇರುತ್ತೆ, ಕೆಲವ್ರಿಗೆ ರಜೆ ಇರಲ್ಲ. ಹಾಗಾಗಿ ಸ್ವಲ್ಪ ಜನನೇ ಕರೆದಿದ್ವಿ. ನೋಡ್ತಾ ಇದ್ದೀರಲ್ಲ, ಮನೆ ತುಂಬ ಜನ ಇದ್ದಾರೆ. ಕೆಲವರು ಕೆಳಗೆ ಬಂದು ಕೂತ್ಕೊಂಡಿದ್ದಾರೆ, ಕೆಲವರು ಮೇಲೆ ಟೆರಸ್ ಮೇಲೆ ಕೂತ್ಕೊಂಡಿದ್ದಾರೆ. ನಾವು ಕಸಿನ್ಸ್ ಎಲ್ಲ ತುಂಬ ಟೈಮ್, ಒಂದು 5 ವರ್ಷ ಆದಮೇಲೆ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿದ್ದು. ತುಂಬ ಖುಷಿಯಾಯಿತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಹಾಗೇನು ಎಲ್ಲ ಬೈತಾಯಿದ್ರು ನನಗೆ, ಏನಕ್ಕ ಹಿಂಗೆ ಆಗೋಗ್ಬಿಟ್ಟಿದ್ಯಾ ಅಂತ. ತುಂಬ ಸುಸ್ತಾಗಿತ್ತು, ಟಯರ್ಡ್ ಆಗಿದ್ದೆ. ನಾನು ನೋಡಿ ಯಾವ ಥರ ರೆಡಿ ಆಗಿದ್ದೀನಿ ಅಂತ, ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಬಿಕಾಸ್ ಮಗುನ ಎತ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು. ಸೊ ಹಾಗಾಗಿ ಫೈನಲ್ ಆಗಿ ಮನೆ ಓಪನ್ ಎಲ್ಲ ಮುಗೀತು. ತುಂಬ ಟಯರ್ಡ್ ಆಗಿದೆ, ತಲೆ ನೋವ್ತಾ ಇದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಗಲಾಟೆ ಕೇಳಿಸ್ತಾ ಇದೆ, ದಯವಿಟ್ಟು ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟು ನಾನು ಮನೆ ಓಪನ್ ಆಗಿದ್ದಕ್ಕೆ ಏನೇನು ಗಿಫ್ಟ್ ಬಂದಿದೆ ಅನ್ನೋ ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಣ. ಬಾಯ್ ಬಾಯ್.